ಸ್ನೇಹಿತರೆ ನಮಸ್ಕಾರ. ಮಂಡಿ ನೋವು ನಮ್ಮ ದೇಹದ ತೂಕಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಎವಿಡೆನ್ಸ್, ಇನ್ನೊಂದು ಕೇಸು. ಮೇಡಮ್ ಅಂದ್ರೆ ಮುಂಚೆ ಅವರು 97 kg ಇದ್ರು, ಆಮೇಲೆ ನಮ್ಮ ಹತ್ರ ಬರೋ ಕಾಲ 87 ಬಂದಿದ್ರು. ಇಲ್ಲಿಗೆ ಬಂದ್ಮೇಲೆ ವೆಯ್ಟ್ ಲಾಸ್ ಅಷ್ಟಾಗಿಲ್ಲ, ಯಾಕಂದ್ರೆ ಅದು ಫ್ಯಾಟಿ ಲಿವರ್ ಇಂದ ವೆಯ್ಟ್ ಲಾಸ್ ಪ್ಲಾಟು ಆಗಿ ಇನ್ನು ಲಿವರ್ ಕ್ಲೀನ್ ಆಗ್ತಾ ಇದೆ. ಬಟ್ 87 kg ಇದೆ. ಪೈನ್ ಮಾತ್ರ ಮಂಡಿ ನೋವು ಎಷ್ಟು ಪರ್ಸೆಂಟ್? 80% ಕಡಿಮೆ ಆಗಿದೆ. ಇಲ್ಲ, ನನಗೆ ಫಸ್ಟ್ ಇಲ್ಲಿ ಇಂಜೆಕ್ಷನ್ ತಗೊಂಡ್ಮೇಲೆ ನೋವೇನು ಕಾಣಿಸಿಲ್ಲ. ನನಗೆ ಮಧ್ಯದಲ್ಲಿ ಲಾಸ್ಟ್ ಮಂಡೇ ಏನಾಯ್ತು ಅಂತ ಗೊತ್ತಿಲ್ಲ, ಒಂದಿನ ನೋವಿತ್ತು, ತಿರ್ಗಿ ಮತ್ತೆ ನೋವೇನಿಲ್ಲ. ನೋವಿಲ್ಲ, ನಾನು ಆಕ್ಟಿವ್ ಆಗಿರ್ತೀನಿ. ಇವಾಗ ಕೂತ್ಕೊಂಡ್ರೆ ಮತ್ತೆ ತುಂಬಾ ಹೊತ್ತು ಒಂದೇ ಕಡೆ ಕೂತ್ಕೊಂಡ್ರೆ ಕಾಲ್ ನೋವು ಅನ್ಸುತ್ತೆ, ಇಲ್ಲ ಅಂದ್ರೆ ಏನಿಲ್ಲ, ಓಡಾಡ್ತಾ ಇದ್ರೆ. ಸೊ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಔಟ್ ಆಫ್ 100 ಎಷ್ಟು% ಮೇಡಮ್, ಇಫ್ ಯು ಕ್ಯಾನ್ ರೇಟ್ ಇಟ್? ನನಗೆ ನೋವೇ ಇಲ್ಲ, ನೀವು ಹೇಳ್ಬೇಕು 90-95% ಅಂತ. ಮತ್ತೆ ಉರಿ ಒಂದೊಂದ್ ಸ್ವಲ್ಪ ಆಗುತ್ತೆ ಕಾಲಿಲ್, ಮಂಡಿಲಿ ಒಂದೊಂದ್ಸರಿ ಅಷ್ಟೇ ಯಾವಾಗ್ಲೂ. ಸೊ ಹಂಗಾಗಿ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಚಪಾತಿ ತಿನ್ನೋದು ಅಥವಾ ಉಪ್ಪಿಟ್ಟು ತಿನ್ನೋದು, ಅದು ಇದೆಲ್ಲ ಏನೇನೋ ಟ್ರಯಲ್ ಮಾಡೋದು, ಸೋಯಾಬೀನ್ ಪ್ರೋಟೀನ್ ಶೇಕ್ ಕೂಡ ಬರ್ತವೆ ಮಾರ್ಕೆಟಲ್ಲಿ, ಅದೆಲ್ಲ ತಗೊಳೋದು ದಯವಿಟ್ಟು ಮಾಡಬೇಡಿ. ಅವನ್ನ ಅವಾಯ್ಡ್ ಮಾಡೋದ್ರಿಂದನೇ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ ಹೊರತು, ಅವನ್ನ ತಗೊಳೋದ್ರಿಂದ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಹಂಗಾಗಿ ವೆಯ್ಟ್ ಲಾಸ್ ಆಗಿ ಅನ್ನೋ ಒಂದು ಕಾನ್ಸೆಪ್ಟ್ನ ಬಿಟ್ಬಿಡಿ. ಜಸ್ಟ್ ಫೋಕಸ್ ಮಾಡಿ ನಿಮ್ಮ ಒಂದು ಇನ್ಫ್ಲಮೇಷನ್ನ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ. ಕೊಬ್ಬರೆಣ್ಣೆ ತಗೊಳ್ಳಿ, ಮೆಂತ್ಯಕಾಳು ತಿನ್ನಿ, ತೆಂಗಿನಕಾಯಿ ತಿನ್ನಿ, ಹೆಲ್ತಿ ಆಗಿರ್ತಕ್ಕಂಥ ಜ್ಯೂಸ್ಗಳು ತಗೊಳ್ಳಿ, ವೆಜಿಟೇಬಲ್ ಜ್ಯೂಸ್ಗಳು ತಗೊಳ್ಳಿ. ಇದರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ ಹೊರತು ವೆಯ್ಟ್ ಲಾಸು ಆಗುತ್ತೆ, ಇದು ಕಡಿಮೆ ಆಗುತ್ತೆ. ಫ್ಯಾಟಿ ಲಿವರ್ ಇದ್ರೆ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ನಿಧಾನ. ಫಸ್ಟ್ ಸ್ಟಾರ್ಟಿಂಗಲ್ಲಿ 5-10 kg ಸಣ್ಣ ಆಗಿಬಿಟ್ಟು ಆಮೇಲೆ ಅದು ವೆಯ್ಟ್ ಲಾಸ್ ಫ್ಲಾಟ್ ಆಗಿ ಹಂಗೆ ಇದಾಗುತ್ತೆ. ಮತ್ತೆ ಲಿವರ್ ಕ್ಲೆನ್ಸ್ ಆದಮೇಲೆ ಮತ್ತೆ ನೆಕ್ಸ್ಟ್ ಲೆವೆಲ್ ಆಫ್ ವೆಯ್ಟ್ ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.